ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಅಸಾಧ್ಯಂ ಉನ್ನತಂ ಕಾರ್ಯಂ ಭ್ರಷ್ಟದುಷ್ಟೇನ ಯೋಜಿತಂ ತದರ್ಥಮುನ್ನತ ಸ್ಥಾನೆ ಯೋಜಯ ಯೋಗ್ಯ ಭಾರತೆ. Suppose a plan preparation is controlled and planned by an idiot or corrupted person or a crooked person, then it is impossible to implement a qualitative work. So if you want to pursue a noble idea, appoint an able and a noble person in the top position. ಅಸಾಧ್ಯಂ ಉನ್ನತಂ ಕಾರ್ಯಂ, ಉತ್ತಮವಾದ ಉನ್ನತವಾದ ಗುಣಮಟ್ಟದ ಕೆಲಸ ಆಗಬೇಕಾದ್ರೆ ಭ್ರಷ್ಟ ದುಷ್ಟೇನ ಯೋಜಿತಂ, ಭ್ರಷ್ಟರು ದುಷ್ಟರು ಇವರು ಏನಾದ್ರು ಮೇಲ್ಗಡೆ ಸ್ಥಾನದಲ್ಲಿ ಕೂತಿದ್ರೆ ಅದು ನಾಶವೇ ಹೊರತು ಅದರಿಂದ ಉನ್ನತ ಕಾರ್ಯ, ಒಳ್ಳೆ ಕ್ವಾಲಿಟೇಟಿವ್ ವರ್ಕ್, 10 ಜನ ಹೌದೌದು ಎನ್ನುವಂತಹ ಕೆಲಸ ಬರಲು ಸಾಧ್ಯವೇ ಇಲ್ಲ. ಭ್ರಷ್ಟರು ದುಷ್ಟರು ಕುಳಿತಿದ್ದಾಗ ಅದು ನಾಶವೇ ಆಗುತ್ತದೆ ಹೊರತು ಲಾಭವಾಗುವುದಿಲ್ಲ. ನೀನು ಉತ್ತಮ ಕಾರ್ಯವನ್ನು ಮಾಡಬೇಕಾದರೆ, ಯೋಗ್ಯತೆಯನ್ನು ಬೆಳೆಸಬೇಕಾದರೆ, ಶ್ರೇಷ್ಠ ಭಾರತವನ್ನು ನಡೆಸಬೇಕಾದರೆ ಉನ್ನತ ಸ್ಥಾನದಲ್ಲಿ ಯೋಗ್ಯರನ್ನು ಕೊಳ್ಳಿರಿಸಿ. ಯೋಜಯ ಯೋಗ್ಯ ಭಾರತೆ ತದತ್ತಮ ಉನ್ನತ ಸ್ಥಾನೇ ಯೋಜಯ ಯೋಗ್ಯ ಭಾರತೆ. ಯೋಗ್ಯವಾದ ಭಾರತವನ್ನು ಕಟ್ಟಬೇಕು ಅಂತ ಆಸೆ ಇದ್ದರೆ ಸರಿಯಾದವರನ್ನು, ಯೋಗ್ಯರನ್ನು, ಭ್ರಷ್ಟ ದುಷ್ಟತೆ ಇಲ್ಲದಿರುವವರನ್ನು, ಉತ್ತಮರನ್ನು, ಉತ್ತಮ ನಡತೆಯುಳ್ಳವನನ್ನು, ಕೈ ಕ್ಲೀನ್ ಹ್ಯಾಂಡ್ ಆಗಿರೋವನ್ನ ಮೇಲೆ ಕೂರಿಸಬೇಕು. ಆಗ ಶ್ರೇಷ್ಠ ಭಾರತ ಆಗಲು ಸಾಧ್ಯ. ಇಲ್ಲದಿದ್ದರೆ 106 ವರ್ಷ ನಡೆಸಿದರೂ ಇಷ್ಟೇ ಕತೆ. ಬೌದ್ಧೋಚ್ಚಾಟಿತ ಬದ್ರೀಶಃ ವೇದಮಂತ್ರೇಣ ಅರ್ಚನಂ ದೇಶದೇವ ಸುಸಂಬಂಧಃ ಶಂಕರಾಚಾರ್ಯೇಣ ಸ್ಥಾಪಿತಂ. Buddhists have thrown the idol of Badrinarayan in a pond, but it has taken out or identified and taken out by Shankara Pratishthāpanam made by Shankaracharya. The procedure to make puja systematically arranged through Vedas, Rigveda, Yajurveda, Samveda, mantras is prepared and planned and started by Shankaracharya. One nation through Sanatana is arranged by Shankaracharya. So Shankaracharya's contribution is wonderful to India. So we should be careful to criticize Shankaracharya. Should be very, very careful before criticizing Shankaracharya. ಬೌದ್ಧೋಚ್ಚಾಟಿತ ಬದ್ರೀಶಃ, ಬದ್ರೀಶನನ್ನು ತೆಗೆದು ನಾರದ ಕುಂಡದೊಳಗೆ ಎಸ್ತು ಬಿಟ್ಟಿದ್ರು ಬೌದ್ಧರು ಬದ್ರೀಶನನ್ನು. ಅದು ಈಗಲೂ ಕೂಡ ಆ ನಾರದ ಕುಂಡದಲ್ಲಿ ಒಣಗಿ ಒದ್ದೆಯಾಗಿ ಮೈಯೆಲ್ಲ ಅಷ್ಟು ಕ್ಲಾರಿಟಿ ಇಲ್ಲ ಮೂಲ ದೇವರಿಗೆ. ಅಂತಹ ದೇವರನ್ನು ಗುರುತು ಹಿಡಿದು ಪರಿಚಯಿಸಿ ಇಲ್ಲಿದ್ದಾನೆ ಅಂತ ತಪೋದೃಷ್ಟಿಯಿಂದ, ದಿವ್ಯ ದೃಷ್ಟಿಯಿಂದ ಯೋಚಿಸಿ ಅದನ್ನು ಹೊರತೆಗೆದು ಸ್ಥಾಪನೆ ಮಾಡಿದಂತಹ ಪುಣ್ಯ ಕಾರ್ಯ ಶಂಕರಾಚಾರ್ಯರಿಗೆ ಸಲ್ಲುತ್ತದೆ. ವೇದ ಮಂತ್ರೇಣ ಅರ್ಚನಂ, ಅರ್ಚನೆ, ಪೂಜೆ, ಪುನಸ್ಕಾರಗಳನ್ನು ಶ್ಲೋಕ ಹೇಳುವುದರಿಂದಲ್ಲ, ವೇದ ಮಂತ್ರದ ಮೂಲಕ ವೇದವನ್ನು ಉಪಯೋಗಿಸಿಕೊಂಡು ಒಂದು ಆಚಮನ ಮಾಡಿಸುವಾಗ, ಆಮೇಲೆ ಮಲಾಪಕೃಷ್ಣ ಸ್ನಾನ ಮಾಡುವಾಗ, ಆಮೇಲೆ ಅಭಿಷೇಕ ಮಾಡುವಾಗ ಎಲ್ಲ ಕಾಲದಲ್ಲೂ ವೇದ ಮಂತ್ರವನ್ನು ಹೇಳಬೇಕು ಅಂತ ಆರಂಭ ಮಾಡಿಕೊಟ್ಟವರು ಶಂಕರಾಚಾರ್ಯರು. ದೇಶದೇವ ಸುಸಂಬಂಧ, ಇಡೀ ದೇಶದಲ್ಲಿ ದೇವರ ಸಂಬಂಧವನ್ನು ಬೆಳೆಸಿಕೊಟ್ಟವರು. 4 ಬಾರಿ ಇಡೀ ಭಾರತವನ್ನು ಸುತ್ತಿ 4 ಪೀಠಗಳನ್ನು 4 ವೇದಗಳನ್ನು ಅಧ್ಯಯನ ಮಾಡಿ ಎಂದು ಪರಿಕಲ್ಪನೆ ಕೊಟ್ಟವರು, ಪ್ಲ್ಯಾನ್ ಮಾಡಿದವರು, ಗೈಡೆನ್ಸ್ ಕೊಟ್ಟವರು ಶಂಕರಾಚಾರ್ಯರು. ಇವರ ಬಗ್ಗೆ ತಾತ್ಸಾರವಾಗಿ ಮಾತನಾಡುವಾಗ 100 ಬಾರಿ ಯೋಚಿಸಬೇಕು. ಶಂಕರಾಚಾರ್ಯನ ಸ್ಥಾಪಿತಂ, ಒಬ್ಬರನ್ನ ಕೆಟ್ಟದಾಗಿ ಅನ್ನುವಾಗ ನಾವೆಷ್ಟು ಯೋಗ್ಯರು ಎಂದು ಯೋಚಿಸಿ ಮಾತನಾಡಬೇಕು.
ಅಸಂಸ್ಕಾರಿತಯಾ ವಿದ್ಯಾ ವ್ರತರಾಹಿತ್ಯಾರ್ಚನಂ ವ್ಯಭಿಚಾರಾರ್ಜಿತಾಧಾರ ದೇಶಮೂಲಂ ವಿನಶ್ಯತಿ. ಎಜುಕೇಷನ್ ವಿತೌಟ್ ಕಲ್ಚರ್, dedication without continuity, wife by prostitution, etc. will ruin the name and fame of the family as well as the country. ಅಸಂಸ್ಕಾರಿತ ವಿದ್ಯಾ, ಸಂಸ್ಕಾರವಿಲ್ಲದ ಎಷ್ಟು ದೊಡ್ಡ ವಿದ್ಯೆ ಇದ್ದರೂ ಕೂಡ, ಎಷ್ಟೋ ಹೆಸರಿಗಿಂತ ಉದ್ದವಾದ ವಿದ್ಯೆ ಹೊಂದಿದ್ದರೂ ಕೂಡ ಸಂಸ್ಕಾರವಿಲ್ಲದಿದ್ದರೆ ಅದು ವಿನಶ್ಯತಿ, ನಾಶವಾಗುತ್ತದೆ. ವ್ರತರಾಹಿತ್ಯಾರ್ಚನಂ, ಪೂಜೆ ಪುನಸ್ಕಾರ ಒಂದೊಂದು ದಿವಸ ಮಾಡಿ ಕೈ ಮುಗಿದು ಭಗವಂತ ಅಂತ ಮರುದಿವಸ ಅತ್ಯಾಚಾರ ಅನಾಚಾರ ಮಾಡ್ತಾ ಇದ್ದರೆ ಅದು ಯಾವುದೇ ರೀತಿಯ ಪ್ರತಿಫಲ ಕೊಡುವುದಿಲ್ಲ. ವ್ರತವಾಗಿರಬೇಕು. ರುಜು ಆಚರಣೆ, ಒಂದೇ ಸಮ ಒಂದು ಪೂಜೆಯನ್ನು ಹಿಡಿದ್ರೆ ಕಂಟಿನ್ಯೂಸ್ ಮಾಡ್ತಾ ಇರಬೇಕು. ವ್ರತರಾಹಿತ್ಯ, ಆ ಕಂಟಿನ್ಯೂಟಿ ಇಲ್ಲದಿದ್ದರೆ ಆ ಅರ್ಚನಾ ಪೂಜೆ ಯಾವುದು ಕೂಡ ವಿನಶ್ಯತಿ, ನಾಶವಾಗುತ್ತದೆ, ಉಪಯೋಗಕ್ಕೆ ಬರುವುದಿಲ್ಲ. ವ್ಯಭಿಚಾರಾರ್ಜಿತಾಧಾರ, ಹೆಂಡತಿಯು ಸಂಸಾರದಲ್ಲಿ ಸುಮಂಗಲಿಯಾಗಿದ್ದಾಗ ಅದರಿಂದ ಅಭಿವೃದ್ಧಿ ಸಾಧ್ಯ. ವ್ಯಭಿಚಾರ ಆಕರ್ಷಣ ಆದರೆ ಅಂತಹ ಹೆಂಡತಿಯಿಂದ ದೇಶ ಮತ್ತು ಮೂಲ ಸಂಸ್ಕಾರಗಳು ನಾಶವಾಗಿ ಹೋಗುತ್ತವೆ. ವಿಚಾರ ಸಂಕಿರಣಂ ವ್ಯರ್ಥಂ ಧನ ಕಾಲ ಮತಿವ್ಯಯ ಅನ್ಯಥಾ ನ್ಯಾಯದಂಡೇನ ವಿಕಾಸಂ ಕುರು ಸರ್ವದಾ. ಮಿಸ್ಟರ್ ನೋಬಡಿ ವಿಲ್ ಫಾಲೋ ಆಲ್ ಯುವರ್ ಟೀಚಿಂಗ್ಸ್ ಆಫ್ ಸೆಮಿನಾರ್ಸ್, ಐಡಿಯಾಲಜೀಸ್, ಡಿಸ್ಕಷನ್ಸ್, ವೆಬಿನಾರ್ಸ್ and variety of ideas from your thought, which is a waste of time, money and energy, because nobody will follow your guidelines when they come to the practical life. It is just for their participation and to enjoy the time. Instead, if you want to implement your real idea or good idea, just follow a strict orders, strict commandable rules like military rules or direct actions on individuals, so that you can implement all your good ideas to the society. Otherwise, it is a waste of time, money and your energy and your ideology. It is a waste, national waste. ವಿಚಾರ ಸಂಕಿರಣ ವ್ಯರ್ಥಂ, ಯಾವುದೇ ರೀತಿ ವಿಚಾರ ಸಂಕಿರಣಗಳಿರ್ಬೋದು, ಸೆಮಿನಾರ್ಗಳಿರ್ಬೋದು, ವೆಬಿನಾರ್ಗಳಿರ್ಬೋದು, ಎಲ್ಲವೂ ಕೂಡ ಸಮಯ, ಧನ, ಮತಿ, ನಿಮ್ಮ ನಾಲೆಡ್ಜು ಎಲ್ಲವೂ ವ್ಯಯವಾಗುವುದಕ್ಕೆ ಉಪಯೋಗಿಸುವಂತಹ ಒಂದು ಕಾರ್ಯಕ್ರಮಗಳು. ಅದರ ಬದಲಾಗಿ ಅನ್ಯಥಾ ನ್ಯಾಯದಂಡೇನ, ಇದರ ಬದಲಾಗಿ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದರ ಬದಲಾಗಿ ನ್ಯಾಯಯುತವಾಗಿ ಕೋರ್ಟಿನ ಆರ್ಡರ್ ಮೂಲಕ ಮತ್ತು ದಂಡದ ಮೂಲಕ ಮತ್ತು ಸ್ಟ್ರಿಕ್ಟ್ ಆರ್ಡರ್ಸ್, ಮಿಲಿಟರಿ ರೂಲ್ಸಿನ ಮೂಲಕ ವಿಕಾಸಂಕುರು ಸರ್ವದಾ, ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಮಾಡಬಹುದು. ಇಲ್ಲದಿದ್ದರೆ ದುಡ್ಡು, ಕಾಲ, ನಿಮ್ಮ ಬುದ್ಧಿ, ನಿಮ್ಮ ಶಕ್ತಿ ಎಲ್ಲವೂ ಕೂಡ ಹೊಡೆಯಲ್ಲಿ ಹುಣಸೆ ಹಣ್ಣು ಕದರಿದಂತೆ ಆಗುತ್ತದೆ. ಅನಧ್ಯಯನಯ ವಿದ್ಯಾ ಅಮಾವಾಸ್ಯಾರ್ಜಿತಂ ಧನಂ ಚಿಂತಾಮೂಲಂ ಸಮಾಯಾತಿ ಕಾರ್ಯಂ ಮಾ ಕುರು ತದ್ದಿನೇ. Knowledge earned during unreadable time, money earned during a black moon day, etc. lead to anxiety and variety of problems in your life. So, don't use such timings for your peace of mind. ಅಧ್ಯಯನಯ ವಿದ್ಯಾ ಅನಧ್ಯಯನಯ ವಿದ್ಯಾ. ಅನಧ್ಯಯನ ಎಂದರೆ 3 ದಿನ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಹಿಂದಿನ ದಿನ ಮತ್ತು ಮುಂದಿನ ದಿನ ಮತ್ತು ಅಮಾವಾಸ್ಯೆ, 3 ದಿನಗಳನ್ನು ಅನಧ್ಯಯನ ಎಂದು ಕರೆಯುತ್ತಾರೆ. ಈ ರೀತಿ ಈ 3 ದಿನಗಳಲ್ಲಿ ಅಧ್ಯಯನ ಮಾಡಬಾರದು. ಮಾಡಿದ ಅಧ್ಯಯನವು ನಿಮ್ಮ ಕಾರ್ಯಕಾಲಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ ಮತ್ತು ಬಂದರೂ ಕೂಡ ನಿಮಗೆ ಚಿಂತೆಯನ್ನೇ ಹೆಚ್ಚು ತಂದುಕೊಡುತ್ತದೆ. ಅಮಾವಾಸ್ಯಾರ್ಜಿತಂ ಧನಂ, ಅಮಾವಾಸ್ಯೆಯ ದಿನ ಮಾಡುವ ಯಾವುದೇ ಕೆಲಸವು ಉದ್ಧಾರವಾಗುವುದಿಲ್ಲ,
ಸದ್ಯಕ್ಕೆ ಮದುವೆಗೆ ಬಂದು ನಿಂತಿದೆ. ಆದರೆ ಯಾವುದೇ ಒಳ್ಳೆಯ ಕೆಲಸವನ್ನು ಅಮಾವಾಸ್ಯೆಯ ದಿನ ಮಾಡಬಾರದು. ಆ ದಿನ ಗಳಿಸಿದ ಸಂಪತ್ತು ನಿಮಗೆ ಸಮಾಧಾನವನ್ನು ಸಂತೋಷವನ್ನು ಕೊಡಲು ಸಾಧ್ಯವೇ ಇಲ್ಲ. ಅದು ಪಡೆದದ್ದಕ್ಕಿಂತ ಹೋದದ್ದೇ ಜಾಸ್ತಿಯಾಗಿರುತ್ತದೆ. ಚಿಂತಾಮೂಲಂ ಸಮಯಾತಿ, ಹೋದರೆ ಹೋಗಲಿ, ಜೊತೆಗೆ ಚಿಂತೆಯನ್ನು ಕೂಡ ಆ ದಿನ ಗಳಿಸಿದ ಹಣದಿಂದ ಚಿಂತೆ ಬಂದರೆ ಎಷ್ಟು ಚಿಂತೆಗೂ 0 ಒಂದೇ ವ್ಯತ್ಯಾಸ. ಎಚ್ಚರವಿರಬೇಕು. ಸಮಯಾತಿ, ಅದರಿಂದ ಕಾರ್ಯಂ ಮಾ ಕುರು ತದ್ದಿನೇ, ಆ ದಿನ ಕಾರ್ಯವನ್ನು ಮಾ ಕುರು ಮಾಡಬೇಡ. ಬೇರೆ ದಿನ ಎಲ್ಲ ಮಾಡ್ಕೊಳ್ಳಿ. ಈ 3 ದಿನ ಅನಧ್ಯಯನ ಕಾಲದಲ್ಲಿ, ಅಮಾವಾಸ್ಯೆಯ ಕಾಲದಲ್ಲಿ ಎಚ್ಚರವಿರಬೇಕು. ಕಾರ್ಯವನ್ನು, ಉತ್ತಮ ಕಾರ್ಯವನ್ನು ಮಾಡಬಾರದು. ವಿಕ್ರೇಯಂ ಸಸ್ಯಮಾಹಾರಃ ನ್ಯೂನಮೌಲ್ಯೇನ ಅಂತಿಮೇ ಅಥವಾ ದಾನದಾತವ್ಯಂ ವೃದ್ಧಿರ್ಭವತಿ ಶಾಶ್ವತಿ. In the end of the day, to perish, the vegetable vendors should reduce the price of the product, or should give it for dharmashalas, or donating dharmashalas for free food, which will increase the peace of mind for you and you will get future maximum profit. ವಿಕ್ರೇಯಂ ಸಸ್ಯಮಾಹಾರಃ, ಸಸ್ಯಾಹಾರವನ್ನು ನ್ಯೂನಮೌಲ್ಯನ ಅಂತಿಮೆ, ಕೊಳೆತು ಹೋಗುವ ಕಾಲಕ್ಕೆ ಕಡಿಮೆ ಕ್ರಯದಲ್ಲಿ ಮಾರಾಟ ಮಾಡಬೇಕು. ಒಳ್ಳೆ ರೇಟ್ ಇದ್ದಾಗಲೇ ಸೇಲ್ ಮಾಡ್ತೀನಿ, ಮಿಕ್ಕಿದ್ದು ಕಡಿಮೆ ಆಯಿತು ಅಂತ ಅಂದ್ಕೊಳ್ಳೆ ಕಸದ ಬುಟ್ಟಿಗೆ ಹಾಕ್ತೀನಿ ಅಂತ ಮಾಡಬಾರದು. ಅದನ್ನು ಕಡಿಮೆ ಕ್ರಯಕ್ಕೆ ಅದನ್ನು ಹಂಚಿಬಿಡಬೇಕು. ತಿನ್ನುವ ಪದಾರ್ಥವನ್ನು ಚೆಲ್ಲಬಾರದು. ವಿಕ್ರೇಯಂ ಸಸ್ಯಮಾಹಾರಃ, ಸಸ್ಯಾಹಾರವನ್ನು ವಿಕ್ರಯ ಮಾಡಬೇಕು. ನ್ಯೂನಮೌಲ್ಯನ, ಕಡಿಮೆ ಬೆಲೆಗೆ. ಅಂತಿಮೆ, ಚೆನ್ನಾಗಿದ್ದಾಗ ಜಾಸ್ತಿ ರೇಟಿಗೆ ಮಾರ್ಕೋ, ಯಾರು ಬೇಡ ಅನ್ನಲ್ಲ. ಹಾಳಾಗ್ತಾ ಇದೆ ಅಂತನ್ನೋ ಸಮಯ ಬರೋ ಟೈಮಲ್ಲಿ ಅದನ್ನು ಅರ್ಧ ರೇಟಿಗೋ ಕಡಿಮೆ ರೇಟಿಗೋ ಅದನ್ನು ಬೇರೆಯವರಿಗೆ ಮಾರಾಟ ಮಾಡು. ಯಾರು ತಗೊಳ್ಳಿಲ್ಲ ಅಂತಂದಾಗ ಅದನ್ನು ದಾನನಾದರೂ ಮಾಡು. ತಗೊಂಡೋಗಿಯಪ್ಪ ಮನೆಗೆ ಉಪಯೋಗಿಸ್ಕೊಳ್ಳಿ ಅಂತ ದಾನನಾದರೂ ಮಾಡು. ಇದರಿಂದ ವೃದ್ಧಿರ್ಭವತಿ, ನಿನಗೆ ಶಾಶ್ವತವಾದ ವೃದ್ಧಿಯಾಗುತ್ತದೆ, ಅಭಿವೃದ್ಧಿಯಾಗುತ್ತದೆ, ನೆಮ್ಮದಿಯಾಗುತ್ತದೆ. ನಿನ್ನ ಕಳೆದ ಹಣವೆಲ್ಲ ಸೇರಿಸಿ ಭಗವಂತ ಸೇರಿಸಿಕೊಡುತ್ತಾನೆ. ಆದ್ದರಿಂದ ಸಸ್ಯಾಹಾರವನ್ನು ಕೊನೆಯ ಕಾಲದಲ್ಲಿ ಕೊಳೆತ ಆಗಿದೆ ಎಂದು ಎಸೆಯುವುದರಿಂದ ನಿನಗೆ ಸಮಸ್ಯೆಗಳೇ ಉಂಟಾಗುತ್ತವೆ. ಎಚ್ಚರವಿರಬೇಕು. ಧರ್ಮಶಾಲೆಯ ಸದಾ ಚಿಂತ್ಯಂ ಅನ್ನ ಬ್ರಹ್ಮೇತಿ ಕಾರ್ಮಿಕ, ಅಹಂಕಾರಾವೃತ ಸೇವಾ ಸದಾ ಪಾಪೇ ವಿನಶ್ಯತಿ. Free food serving units should think that the food is God and should not throw it while serving it to the devotees. Some servers, some fellows, they throw the food to the devotees in most of the temples. This is a bad attitude. Otherwise, it will certainly lead to offense and destroy the sanctity of your service. If you throw the food to the devotees, you are not serving. You won't get the returns on it, but you will get all kinds of sins in your life. So you are not supposed to throw the food to the devotees in the temple. If you throw, it shows you have arrogance. You are not involved in seva. You are involved with arrogance. That it itself shows that you are throwing means you don't have the courtesy to give it to the devotees. Therefore, you should be very careful. That will definitely lead to a kind of sin on your life. ಧರ್ಮಶಾಲೆ ಸದಾ ಚಿಂತ್ಯಂ ಅನ್ನ ಬ್ರಹ್ಮೇತಿ ಕಾರ್ಮಿಕ. ಕಾರ್ಮಿಕರು, ಅನ್ನವನ್ನು ಬಡಿಸುವ ಸೇವಕರು ಅನ್ನವನ್ನು ಭಕ್ತಾದಿಗಳಿಗೆ ಎಸೆಯಬಾರದು. ಎಸೆಯುವುದು ನಿನ್ನ ಅಹಂಕಾರದ ದ್ಯೋತಕವಾಗುತ್ತದೆ. ಇದರಿಂದ ನೀನು ಮಾಡುವ ಸೇವೆ ನಿನಗೆ ಫಲ ಕೊಡದೆ ನಿಮ್ಮ ಮಕ್ಕಳೇ ನಿಮ್ಮನ್ನು ಪಾಪಿಷ್ಠರೆಂದು ಎಸೆಯುವ ಪರಿಸ್ಥಿತಿ ಬರುತ್ತದೆ. ಧರ್ಮಶಾಲೆಗಳಲ್ಲಿ ಅನ್ನವನ್ನು ಎಸೆಯಬಾರದು. ಗೌರವಯುತವಾಗಿ ದೇವರೆಂದು ತಿಳಿದು
ಅದನ್ನು ಭಕ್ತಾದಿಗಳಿಗೆ ಬಡಿಸುವಾಗಲೂ ಕೊಡುವಾಗಲೂ ಪ್ರೀತಿಯಿಂದ ಚೆಲ್ಲದೆ ಹಾಕಬೇಕು. ಚೆಲ್ಲುವುದರಿಂದ ಅನ್ನವೂ ಹಾಳಾಗುತ್ತದೆ, ನಿನ್ನ ಅಹಂಕಾರದ ಪರಾಕಾಷ್ಠೆಯೂ ಎದ್ದು ತೋರುತ್ತದೆ. ಆದ್ದರಿಂದ ಎಚ್ಚರವಿರಬೇಕು. ವರವೀಕ್ಷಣ ಸಂದರ್ಭೆ ಕುರುಪಾದ್ಯಂ ಪರೀಕ್ಷಣಂ ಅರ್ಥಕಾಮಾದಿ ಸಂಸಾರ ಜಲಧಾರೆ ಮಿತವ್ಯೇ. Put a vessel of water outside the house to clean the feet to a bridegroom himself. His cleaning method is a mirror image to know his thrift management, economics management of his life also. ವರವೀಕ್ಷಣ ಸಂದರ್ಭದಲ್ಲಿ ಕುರುಪಾದ್ಯ ಪರೀಕ್ಷಣಂ, ಹೊರಗಡೆ ಮನೆಯ ಒಳಗೆ ಬರಬೇಕಾದ್ರೆ ಮೊದಲು ಹೊರಗಡೆ ಕಾಲು ತೊಳೆದು ಬಾ ಎಂದು ಹೊರಗಡೆ ಸ್ವಲ್ಪ ನೀರಿಟ್ಟಿರಬೇಕು. ಅವನು ಕಾಲು ತೊಳೆಯುವುದನ್ನು ಗಮನಿಸಿ ಅವನು ಅರ್ಥಕಾಮಾದಿಗಳಲ್ಲಿ ಹೇಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಯದ್ವಾ ತದ್ವಾ ತೊಳೆದು ವೇಸ್ಟ್ ಮಾಡಿದ್ರೆ ಇವನು ಸರಿಯಾಗಿ ದುಡ್ಡನ್ನು ಬಳಸಿಕೊಳ್ಳುವುದಿಲ್ಲ ಎಂದರ್ಥ, ಅಥವಾ ಭಾರಿ ಅಚ್ಚುಕಟ್ಟು ಮಾಡಿದ್ರೆ ಜಿಪುಣ ಎಂದರ್ಥ. ಕಾಮಾದಿಗಳಲ್ಲಿಯೂ ಕೂಡ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸಿ ಮಿಕ್ಕಿದ್ದನ್ನು ಇಟ್ಟು ಬಂದರೆ ಅಂಥವನು ಜಲಧಾರದಲ್ಲಿ ಮಿತವ್ಯಯಾಗಿರುವವನು ಜೀವನದಲ್ಲಿಯೂ ಮಿತವ್ಯಯಾಗಿ ಸಂಸಾರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಬಲ್ಲ ಎಂಬುದು ಅರ್ಥವಾಗುತ್ತದೆ. ಮಾತಾ ಸುಶೀಲೆ ಸೌಮಿತ್ರಿ ಸಂಸಾರೇ ನೀತಿವರ್ಧನಂ ಸೌಮಂಗಲ್ಯಾಭಿಧಾನೇನ ವ್ಯಭಿಚಾರಂ ವಿನಶ್ಯತಿ. When mother has good character, culture or ethics, then the whole family will certainly flourish with nobility and greatness. When she always wear bindu, bangle, nose ring, mangalya and the leg finger ring, 5 elements will eradicate the bad ideas in the family as well as in the mind, and she will eradicate the bad ideas and she will never become the prostitution. She will never be involved in the prostitution and other problems. ಮಾತಾ ಸುಶೀಲೆ ಸೌಮಿತ್ರಿ, ತಾಯಿ ಯಾವಾಗಲೂ ಸುಶೀಲೆಯಾಗಿರಬೇಕು, ಸೌಮಿತ್ರಿಯಾಗಿರಬೇಕು. ಸಂಸಾರದಲ್ಲಿ ನೀತಿಯನ್ನು ಹೆಚ್ಚಿಸುವವಳಾಗಿರಬೇಕು, ತಾನು ನೀತಿ ತಿಳಿದವಳಾಗಿರಬೇಕು. ಸೌಮಂಗಲ್ಯಾಭಿಧಾನೇನ, ಸುಮಂಗಲಿ ಎಂದರೆ 5 ಮುಖ್ಯವಾದ ಅಂಶಗಳನ್ನು ಅವಳು ಯಾವಾಗಲೂ ಧರಿಸಿರಬೇಕು. ಬಿಂದು, ಮಾಂಗಲ್ಯ, ಮೂಗುತಿ ಮತ್ತು ಬಳೆ ಮತ್ತು ಕಾಲುಂಗುರ, ಈ ಪಂಚ ಅಂಶಗಳನ್ನು ಇಟ್ಟುಕೊಂಡಿರುವುದರಿಂದಲೇ ಅವಳನ್ನು ಸುಮಂಗಲಿ ಎಂದು ಕರೆಯುತ್ತಾರೆ. ಹಾಗೆ ಮಾಡುವುದರಿಂದ ಅವಳಿಗೆ ವ್ಯಭಿಚಾರ ಬುದ್ಧಿ ಬರಲು ಸಾಧ್ಯವೇ ಇಲ್ಲ. ಇದು ಬಿಟ್ಟಾಗ ಸಹಜವಾಗಿ ಎಲ್ಲ ರೀತಿಯ ಕೆಟ್ಟ ಯೋಚನೆಗಳು ಬರಲು ಆರಂಭವಾಗುತ್ತವೆ. ಸನಾತನ ವಿಕಾಸಾರ್ಥೆ ಪಿತರಂ ಗುರುಬೋಧನಂ ತ್ರಿಧಾತು ನಾಶನೇ ಸರ್ವಂ ಆಕ್ರಾಂತೇನ ವಿನಶ್ಯತಿ. ಇಫ್ ಯು ವಾಂಟ್ ಟು ಹೋಲ್ಡ್ ಅಪ್ ಸನಾತನಂ, ಫಸ್ಟ್ it should be inculcated by the mother, father and the teacher. If these 3 fail, the culture will be ruined by invaders. ಸನಾತನ ಎಂದು ಬಾಯಿ ಬಿಡ್ಕೊಳ್ಳೋದ್ರಿಂದ ಉಪಯೋಗ ಆಗುವುದಿಲ್ಲ. ವಿಕಾಸ ಆಗಬೇಕಾದರೆ ಮೊದಲು ತಾಯಿ ಸರಿ ಇರಬೇಕು, ಆಮೇಲೆ ತಂದೆ ಸರಿ ಇರಬೇಕು, ಆಮೇಲೆ ಗುರು ಸರಿ. ಈ 3 ಮಾತ್ರ ಸನಾತನ ಧರ್ಮ ಅಭಿವೃದ್ಧಿ ಮಾಡಲು ಸಾಧ್ಯ. ಈ ತ್ರಿಧಾತುಗಳು ನಾಶವಾದರೆ ಆಕ್ರಾಂತರು, ವಿದೇಶೀಯರು ಬಂದು ನಮ್ಮನ್ನು ನಾಶ ಮಾಡಿ ಹೋಗುತ್ತಾರೆ, ಇದರಲ್ಲಿ ಸಂಶಯವೇ ಇಲ್ಲ. ಪಿತೃಪೀಡನ ಬಾಲ್ಯೇತು ಯೌವನೆ ಸತಿಪೀಡನಂ ವೃದ್ಧಾಪ್ಯೆ ಪುತ್ರಬಾಧಾಯ ಜಾನಾತಿ ಮೂರ್ಖಜೀವನಂ. ಫಾದರ್ ವಿಲ್ ಹಿಟ್ ಡ್ಯೂರಿಂಗ್ ದ ಚೈಲ್ಡ್ಹುಡ್, ವೈಫ್ ವಿಲ್ ಹಿಟ್ ಡ್ಯೂರಿಂಗ್ ದ ಯಂಗ್ ಏಜ್, and the children will hit when we are old. Thus, we could not able to understand our foolishness throughout our life. ಪಿತೃಪೀಡನ ಬಾಲ್ಯೇತು, ನಾವು ಚಿಕ್ಕವರಾಗಿದ್ದಾಗ ತಂದೆ ಪೀಡೆ ಕೊಡ್ತಾ ಇರ್ತಾರೆ, ಹೊಡೆದು ಬಡ್ದು, ಅದು ಸರಿಯಿಲ್ಲ ಇದು ಸರಿಯಿಲ್ಲ ಬರೀ ರಿಪೇರಿ ಮಾಡಿ ಹೇಳ್ತಾನೇ ಇರ್ತಾರೆ. ಆಯಿತು, ಕಲ್ತ್ಕೊಂಡೆಲ್ಲ ಒಂದು ಹದಕ್ಕೆ ಬಂದ್ವಿ ಅಂತಂದರೆ ಯೌವನೇ ಸತಿಪೀಡನಂ, ಮದುವೆ ಆದ ತಕ್ಷಣ
ಸತಿ ನಿಮಗೇನು ಗೊತ್ತ್ರಿ, ಏನು ಗೊತ್ತು ಅಂತ ಅವಳ ಪೀಡೆ. ಇಷ್ಟೆಲ್ಲ ಆಗಿ ಅಲ್ಲೊಂದಿಷ್ಟು ಕಲ್ತಾದ್ಮೇಲೆ ವೃದ್ಧಾಪ್ಯದಲ್ಲಿ ಹೋಗೋ ಸಾಯೋಣ ಅಂತಂದರೆ ಮೊಮ್ಮಕ್ಕಳು ಮದುವೆ ನಿಂಗೇನು ಗೊತ್ತು ಅಂತ ನಮ್ಮನ್ನು ಮುದುಕ ಎಂದು ಹಾಸ್ಯ ಮಾಡುತ್ತಾ ನಮಗೆ ಪೀಡೆ ಕೊಡ್ತಾರೆ. ಇಷ್ಟೆಲ್ಲ ಆಗುವಾಗ ನಮಗೆ ಜೀವನ ಎಷ್ಟು ಅರ್ಥ ಆಗಿದೆ, ನಾವು ಮೂರ್ಖರು, ತಿಳಿದವರು, ತಿಳಿದೇ ಇದ್ದವರು ಅಂತ ಅರ್ಥವಾಗುವ ತನಕ ವಯಸ್ಸಾಗಿ ಬಿಟ್ಟಿರುತ್ತದೆ. ಆಗ ಭಗವಂತ ಅಂತ ನೆನಪು ಮಾಡಿಕೊಂಡು ದೇವ್ರನ್ನ ನೆನೆಸ್ಕೊಳ್ಳೋದು. ವೆನ್ ಆಲ್ ಹ್ಯೂಮನ್ ಎಫರ್ಟ್ ಎಂಡ್ಸ್ ಫಿಲಾಸಫಿ ಬಿಗಿನ್ಸ್. ಆಲ್ಬರ್ಟ್ ಐನ್ಸ್ಟೀನ್ ಸೇಸ್. ಕೊನೆಗೆ ನಮಗೆ ಅರ್ಥ ಆಗುತ್ತೆ, ಈ ಬಿಡು ಸಂಸಾರ ಸುಖವಿಲ್ಲ, ಅಲ್ಲಿ ಹುಡುಕಿ ನೋಡಿದರಲ್ಲೂ ಹುರುಳಿಲ್ಲ ಎಂದು ಅರ್ಥವಾಗುವಾಗ ವಯಸ್ಸಾಗಿರುತ್ತದೆ. ದೈವಜ್ಞಾನಾಭಾವೇನ ದೈವಭಕ್ತಿ ವಿನಶ್ಯತಿ, ಬಾಲ್ಯೇ ನೀತಿ ವಿಚಾರೇಣ ಸನಾತನಂ ಪ್ರಜೀವತಿ. Lack of knowledge of our culture and books will eliminate the devotion to God. So if you want to enlarge your religion, first train your child in the childhood with your religion systematically. ದೈವಜ್ಞಾನ ಭಾವೇನ ದೇವರ ಬಗ್ಗೆ, ಪುಸ್ತಕದ ಬಗ್ಗೆ, ಭಗವದ್ಗೀತೆಯ ಬಗ್ಗೆ, ರಾಮಾಯಣ ಮಹಾಭಾರತಗಳ ಬಗ್ಗೆ ಜ್ಞಾನವೇ ಇಲ್ಲದಿದ್ದರೆ ಅವನಿಗೆ ದೈವಭಕ್ತಿ ಬರದಾದರೂ ಹೇಗೆ ಸಾಧ್ಯ? ದೈವಭಕ್ತಿ ವಿನಶ್ಯತಿ. ಅದರಿಂದ ಬಾಲ್ಯೇ ನೀತಿ ವಿಚಾರೇಣ, ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಸರಿಯಾದ ನೀತಿ, ಸಂಸ್ಕಾರ, ವಿಚಾರ ಎಲ್ಲವನ್ನು 16, 18 ವರ್ಷದ 28 ವರ್ಷದವರೆಗೆ ಎಲ್ಲವನ್ನು ತುಂಬಿಸಿಬಿಡಬೇಕು. ಆಮೇಲೆ ಶುರು ಮಾಡುತ್ತೇನೆ, ಕಲಿತುಕೊಳ್ಳಿ ಪರವಾಗಿಲ್ಲ ಎಂದು ಯೋಚನೆ ಮಾಡಿದರೆ ಸನಾತನ ಉದ್ಧಾರವಾಗುವುದಿಲ್ಲ, ಅದರಿಂದ ನಾಶವಾಗುತ್ತದೆ. ಉದ್ಧಾರವಾಗಬೇಕಾದರೆ ಬಾಲ್ಯೇ ನೀತಿ ವಿಚಾರಗಳನ್ನು ಹೇಳಿಕೊಡಬೇಕು. ತಿಳಿದವರು ತಿಳಿಸಿಕೊಟ್ಟಾಗ ಅವರು ಮುಂದಿನ ತಲೆಮಾರಿಗೆ ಅದನ್ನು ತಿಳಿಸಿಕೊಡಲು ಸಾಧ್ಯ. 16ರಿಂದ 26 ವರ್ಷದ ಒಳಗೆ ಎಲ್ಲ ಕಾರ್ಯಕ್ರಮಗಳು ನಡೆದರೆ ಅವರು ಸನಾತನವನ್ನು ಬೆಳೆಸಲು ಸಾಧ್ಯವೇ ಹೊರತು ನಂತರ ಬರುವವರು ಸುಮ್ಮನೆ ಕಾಲಹರಣಕ್ಕೋಸ್ಕರ ಮಾಡುತ್ತಾರೆ. ಪುರಾ ರಾಜ ಮಹಾರಾಜ ವಾನಪ್ರಸ್ಥೇ ತು ಅಂತಿಮೆ ಪ್ರಜಾ ರಾಜ್ಯೇ ತು ವೈರುಧ್ಯಂ ನೇತಾ ತು ವೃದ್ಧನಾಯಕಃ. In ancient India, king or emperors used to leave the seat and assign it to the successors or son or somebody else and lead to the forest for their life. But in the democracy, it is just opposite it. King will continue till the deathbed. ಪುರಾ ಹಿಂದಿನ ಕಾಲದ ಭಾರತದಲ್ಲಿ ರಾಜ ಮಹಾರಾಜರು ವಾನಪ್ರಸ್ಥ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ವಾನಪ್ರಸ್ಥಕ್ಕೋಸ್ಕರ ಹೊರಟು ಹೋಗುತ್ತಿದ್ದರು. ಒಂದು ತಮ್ಮ ಕೈಯಲ್ಲಿ ಆಗುವುದಿಲ್ಲ ಎಂದಾಕ್ಷಣಕ್ಕೆ ಸಿಂಹಾಸನವನ್ನು ಮಕ್ಕಳಿಗೋ ಅಥವಾ ಇನ್ಯಾರಿಗೋ ತಲುಪಬೇಕಾದವರಿಗೆ ಕೊಟ್ಟು, ಯೋಗ್ಯವಂತರಿಗೆ ಕೊಟ್ಟು ತಾವು ವಾನಪ್ರಸ್ಥಕ್ಕಾಗಿ ತೆರಳುತ್ತಿದ್ದರು. ತಮ್ಮ ಅಂತಿಮ ಕಾಲವನ್ನು ಅಲ್ಲೇ ಕಳೆಯುತ್ತಿದ್ದರು. ಆದರೆ ಪ್ರಜಾಪ್ರಭುತ್ವದಲ್ಲಿ ತದ್ವಿರುದ್ಧವಾಗಿದೆ. ನೇತಾತು ವೃದ್ಧನಾಯಕ. ನಮ್ಮ ಯಾವುದೇ ಸಂಸ್ಕಾರಗಳನ್ನು ನೋಡಿದರೂ, ಯಾವುದೇ ವರ್ಷದಲ್ಲಿ ನೋಡಿದರೂ ಪ್ರಜಾರಾಜ್ಯದಲ್ಲಿ ವಯಸ್ಸಾದ ಮುದುಕರೇ ಇರುತ್ತಾರೆ ಹೊರತು ನೇತಾತು ವೃದ್ಧನಾಯಕ. ವೃದ್ಧರು ನಮ್ಮ ನಾಯಕರಾಗಿರುತ್ತಾರೆ, ಅವರೇ ನಮ್ಮ ನೇತಾರರಾಗಿರುತ್ತಾರೆ. ಇದು ಪ್ರಜಾಪ್ರಭುತ್ವದ ವೈರುಧ್ಯ, ಅಪೋಸಿಟ್, ಜಸ್ಟ್ ಅಪೋಸಿಟ್ ಇಟ್, ಪ್ಯಾರಡಾಕ್ಸ್ ಎಂಬುದರಲ್ಲಿ ಸಂಶಯವೇ ಇಲ್ಲ. ಪಿಂಡ ಪ್ರಧಾನೇ ಕಾಚಿಂತ ವಾನಪ್ರಸ್ಥೇ ತು ಕಸ್ಸುತಃ ಸಿಂಹ ಮೃಗಾದಿ ಸೌಭಾಗ್ಯಂ ವನೇ ಪ್ರಾಣ ಧ್ರುವಂಗತೆ. ಡೋಂಟ್ ವರಿ ಅಬೌಟ್ ಯುವರ್ ಫ್ಯೂನರಲ್ಸ್, ಐ ಸೇ. ಆಫ್ಟರ್ ದ ಡೆತ್, ಥಿಂಕ್ ಆಫ್ ದ ಎಂಪರರ್ಸ್ ಆಫ್ ದ ಏನ್ಷಿಯಂಟ್ ಇಂಡಿಯಾ who used to go to forest during their olden days. Who was there in the forest? Who was there to make the funerals after your death? When king is eaten up by animals in the forest, no son, no family, nobody was there. ಪಿಂಡ ಪ್ರಧಾನೇ ಕಾಚಿಂತ. ಪಿಂಡ ಪ್ರಧಾನದ ಬಗ್ಗೆ ಯಾಕೆ ಚಿಂತೆ ಮಾಡುತ್ತಿ? ನಮ್ಮ ಮಕ್ಕಳು ನಮ್ಮ ಪಿಂಡ ಮಾಡುವುದಿಲ್ಲ ಎಂದು ಏಕೆ ಯೋಚನೆ ಮಾಡುತ್ತಿ?
ಸತ್ತ ಮೇಲೆ ಏನಾದರೂ ಆಗಲಿ ಬಿಡು. ಇದಕ್ಕೆ ಉದಾಹರಣೆ ಎಂದರೆ ಹಿಂದಿನ ಕಾಲದ ರಾಜ ಮಹಾರಾಜರು ವಾನಪ್ರಸ್ಥಕ್ಕೆ ಹೋಗುತ್ತಿದ್ದರು. ತಮ್ಮ ಅಂತಿಮ ಘಟ್ಟದಲ್ಲಿ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಿರಲಿಲ್ಲ. ಅವರು ಕಾಡಿಗೆ ಹೋಗಿ ಅಲ್ಲಿ ಜೀವನ ಮಾಡುತ್ತಿದ್ದರು. ಅಂತಹ ಕಾಡಲ್ಲಿ ಸತ್ತಾಗ ಸಿಂಹ ಮೃಗಾದಿಗಳ ಸೌಭಾಗ್ಯವಾಗಿರುತ್ತಿತ್ತು. ಅವರು ತಿಂದು ತೇಗುತ್ತಿದ್ದರು. ಅಲ್ಲಿ ಯಾವ ಮಗ, ಯಾವ ಬಂಧು, ಯಾವ ಬಂಧು ಬಾಂಧವರು ಕೊನೆ ಪ್ರಾಣ ದಿವಂಗತೆ. ಕಾಡಿನಲ್ಲಿ ಪ್ರಾಣ ಹೋಗಿದ್ದಾಗ ಸಿಂಹ ಮೃಗಾದಿಗಳು ಬಂದು ತಿಂತಾ ಇದ್ದೇವೆ ಹೊರತು ಅಲ್ಲಿ ಪಿಂಡ ಪ್ರದಾನ ಮಾಡು, ಅವರಿಗೆ ಹಾಗೆ ಮಾಡು, ಹೀಗೆ ಮಾಡು ಯಾವ ಶಾಸ್ತ್ರವೂ ಇರಲಿಲ್ಲ. ಆದ್ದರಿಂದ ಪಿಂಡ ಪ್ರದಾನದ ಬಗ್ಗೆ, ಸತ್ತ ಮೇಲೆ ಆಗುವ ಘಟನೆಗಳ ಬಗ್ಗೆ ಚಿಂತಿಸಬೇಡ. ಭಗವಂತ ಅಂತ ಸ್ಮರಣೆ ಮಾಡಿಕೊಂಡು ಪ್ರಾಣತ್ಯಾಗ ಮಾಡುವುದನ್ನು ಕಲಿತುಕೋ. ವೃದ್ಧಾಪ್ಯೇತು ನಿಹಂತವ್ಯ ಪಂಚಭೂತ ಮತಿಕ್ರಿಯಾ ಅನ್ಯಥಾ ಪುನರಾವೃತ್ತಿ ಜಂತು ಜನ್ಮಾದಿ ಬಂಧನಂ. ವೆನ್ ವಿ ಬಿಕಮ್ ಓಲ್ಡ್, we have to control the dance of panchendriyas like tasting, smelling, watching, listening and touching, etc. Or else, if you still continue all these panchendriyas tastes, we have to take rebirth in the stomach from insects to man repeatedly. ಪುನರಪಿ ಜನನಂ ಪುನರಪಿ ಮರಣಂ. ವೃದ್ಧಾಪ್ಯೇತು ನಿಹಂತವ್ಯ. ವಯಸ್ಸಾಗ್ತಾ ಆಗ್ತಾ ಎಲ್ಲವನ್ನು ಪಂಚಭೂತಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಟೇಸ್ಟ್, ಸ್ಮೆಲ್, ರಿಸನಿಂಗ್ ಕೇಳುವುದು, ಮತ್ತು ಟಚ್ಚಿಂಗ್ ಸ್ಪರ್ಶ, ಈ ಎಲ್ಲ ಕ್ರಿಯೆಗಳನ್ನು ವಯಸ್ಸಾಗ್ತಾ ಆಗ್ತಾ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ನಿಹಂತವ್ಯ. ಏಕೆಂದರೆ ಇದನ್ನು ಅವರು ಹೇಳಿದಂತೆಯೇ ಬಿಟ್ಟುಕೊಟ್ಟರೆ ರೋಗ ರುಜಿನಗಳು ಸೇರಿಕೊಳ್ಳುತ್ತವೆ ಮತ್ತು ಆಸೆಯ ಬಂಧನದಲ್ಲಿ ಸಿಲುಕಿ ಪುನರಪಿ ಜನನಂ ಪುನರಪಿ ಮರಣಂ, ಪುನಃ ಪುನಃ ಹುಟ್ಟಬೇಕೆಂದೇ ಅನಿಸುತ್ತದೆ. ಹೇಗೆ ಹುಟ್ಟುತ್ತೇವೆ? ಸ್ಟಮಕ್ ಆಫ್ ಇನ್ಸೆಕ್ಟ್ಸ್, ಸೊಳ್ಳೆಯಿಂದ ಹಿಡಿದು ಮಾನವನವರೆಗೆ ಕೀಟ, ಮನುಷ್ಯರು, ಜಂತುಗಳು, ಅಂಡಜ, ಪಿಂಡಜ, ಭೇದಜ ಎಲ್ಲ ಜಂತು ಜನ್ಮಾದಿಗಳಲ್ಲಿ ಪುನರಪಿ ಜನನಂ ಪುನರಪಿ ಮರಣ ಹುಟ್ಟುತ್ತಲೇ ಇರಬೇಕಾಗುತ್ತದೆ. ಆದ್ದರಿಂದ ವಯಸ್ಸಾದಾಗ ಪಂಚಭೂತಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಶಿವಶಂಕರ ಸರ್ವೇಶಃ ಸನಾತನ ಪ್ರದೀಪಕಃ ಜಗದ್ರಕ್ಷ ನೀಲಕಂಠಃ ಧರ್ಮರಕ್ಷಾಯ ಶಂಕರಃ. ಶಿವ ಆ್ಯಂಡ್ ಶಂಕರ್ ಆರ್ ದ ರಿಯಲ್ ಸರ್ವೈವರ್ ಆರ್ ರಕ್ಷಕಾಸ್ of Sanatana religion. Shiva drinks poison to save the earth, and Shankaracharya saved the Sanatana Dharma from the foolish fellows. ಶಿವ ಮತ್ತು ಶಂಕರರು ಸರ್ವೇಶರು, ಸರ್ವಪೂಜ್ಯರು. ಏಕೆಂದರೆ ಅವರ ಸನಾತನ ಪ್ರದೀಪಕರು. ಸನಾತನ ಧರ್ಮವನ್ನು ಉಳಿಸಲು ಹೋರಾಡಿದಂತಹ ಕಷ್ಟಜೀವಿಗಳು. ನೀಲಕಂಠ ಏನು ಮಾಡಿದ? ಸಮುದ್ರ ಮಥನ ಕಾಲದಲ್ಲಿ ವಿಷ ಬಂದಾಗ ಅದನ್ನು ಕೂಡಿದ. ಅದನ್ನು ಬಿಟ್ಟಿದ್ರೆ ದೇಶವೇ ಪ್ರಪಂಚವೇ ನಾಶವಾಗಿ ಹೋಗುತ್ತಿತ್ತು. ಅದನ್ನು ಉಳಿಸಿದವ ಶಿವ ನೀಲಕಂಠ. ಶಂಕರಾಚಾರ್ಯರು ಬೌದ್ಧರಿಂದ ಅತ್ಯಾಚಾರಕ್ಕೊಳಗಾಗಿದ್ದ ಅನೇಕ ವಿದೇಶಿ ಆಕ್ರಮಣಗಳಿಂದ ನಾಶವಾದಂತಹ ದೇಶವನ್ನು ಶಂಕರಾಚಾರ್ಯರು ಒಂದು ಹದಕ್ಕೆ, ಇಲ್ಲಿದ್ದ ಕರ್ಮಠರು, ಇಲ್ಲಿದ್ದ ಶಾಕ್ತರು, ಇಲ್ಲಿದ್ದ ಮಾಟಮಂತ್ರ ಮಾಡುವವರು ಅವರ ಕೈಯಿಂದ ರಕ್ಷಿಸಿಕೊಟ್ಟಂತಹ ಪುಣ್ಯ ಕಾರ್ಯ ಶಂಕರಾಚಾರ್ಯರಿಗೆ ಸಲ್ಲುತ್ತದೆ. ಇದರಿಂದ ಶಿವಶಂಕರರು ಸನಾತನ ಧರ್ಮದ ಮೂಲಸ್ಥಾಪಕರು. ಸರ್ವೋತ್ತಮ ಮಿತಿ ಜ್ಞಾನಂ ಸನಾತನ ವಿನಾಶಕಃ ತತ್ತತ್ಕಾಲೇ ದೈವಜಾಲಂ ಯಥಾಂಗಃ ದೇಹಿ ಜೀವನೆ. Our God is only great and remaining all foolish is a dangerous statement, because every God is important and has its own contribution during the time of emergency of human life, of Sanatana life. ಸರ್ವೋತ್ತಮ ಇತಿ ಜ್ಞಾನ. ನಮ್ಮ ದೇವರೇ ಹೆಚ್ಚು, ನಮ್ಮ ದೇವರು ಬಿಟ್ಟರೆ ಇನ್ಯಾವ ದೇವರು ಇಲ್ಲ, ಅವರನ್ನೆಲ್ಲ ನಾಶ ಮಾಡು ಎಂಬ ಕಲ್ಪನೆ ಇದೆಯಲ್ಲ, ಇದು ಸನಾತನ ಧರ್ಮದ ನಾಶಕ್ಕೆ ಕಾರಣವಾಗುತ್ತದೆ. ಏಕೆಂದರೆ ತತ್ತತ್ಕಾಲೇ ದೈವಜಾಲಂ,
ಆಯಾ ಸಂದರ್ಭಗಳಲ್ಲಿ ರಾಕ್ಷಸರು ಬಂದಾಗ ಆಯಾ ದೇವರುಗಳು ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಶಂಕರಾಚಾರ್ಯ ಇರ್ಬೋದು, ಚಾಣಕ್ಯ ಇರ್ಬೋದು, ತತ್ತತ್ಕಾಲೇ ದೇವರಾಗಿ ಬಂದು ನಮ್ಮನ್ನು ಕಾಪಾಡಿದ್ದಾರೆ. ಅದರಿಂದ ಯಾರು ಹೆಚ್ಚು, ಶಂಕರಾಚಾರ್ಯ ಹೆಚ್ಚು, ರಾಮಾನುಜಾಚಾರ್ಯ ಹೆಚ್ಚು ಎಂಬ ಚರ್ಚೆಗಳನ್ನು ಮಾಡದೆ ಅವರೆಲ್ಲರೂ ಆಯಾ ಕಾಲದಲ್ಲಿ ನಮಗೆ ಯಥಾಂಗ, ನಮ್ಮ ದೇಹದ ಅಂಗಗಳಿದ್ದ ಹಾಗೆ, ಕಾಲಿನ ಕಿರಿಬೆರಳಾದರೂ ಕೂಡ ಅದು ನಮ್ಮ ಮುಳ್ಳು ಚುಚ್ಚಿದರೆ ಇಡೀ ದೇಹವೇ ಒದ್ದಾಡಬೇಕಾಗುತ್ತದೆ. ಯಥಾಂಗ, ಒಂದೊಂದು ದೇವರು ಕೂಡ ನಮ್ಮನ್ನು ಕಾಪಾಡಿದ್ದಾರೆ. ನಮ್ಮ ಅಂಗಾಂಗಗಳಲ್ಲಿ ಅಂಗಾಂಗಗಳಂತೆ ನಮ್ಮನ್ನು ಎತ್ತಿ ಹಿಡಿಯಲು, ಸನಾತನ ಧರ್ಮವನ್ನು ಎತ್ತಿ ಹಿಡಿಯಲು ಕಷ್ಟಪಟ್ಟಿದ್ದಾರೆ. ಅದರಿಂದ ಸರ್ವೋತ್ತಮ ಎಂಬ ಪದವನ್ನು ಯಾರೂ ಎಂದು ಬಳಸಬಾರದು. ಎಲ್ಲರೂ ಆಯಾ ಕಾಲದಲ್ಲಿ ಕಾಲಿನ ಕಿರುಬೆರಳು ಮುಖ್ಯ, ಕೈಯ ಕಿರುಬೆರಳು ಮುಖ್ಯ, ಕಣ್ಣು ಮುಖ್ಯ, ಮೂಗು ಮುಖ್ಯ. ಪ್ರತಿಯೊಂದು ಅಂಗಗಳು ಆಯಾ ಕಾಲದಲ್ಲಿ ಬೇಕಾದಾಗ ಅವುಗಳ ಮಹತ್ವ ಇದ್ದೇ ಇರುತ್ತದೆ. ಅದರಿಂದ ಯಾವ ಅಂಗವೂ ಹೆಚ್ಚಲ್ಲ. ಎಲ್ಲವೂ ಕೂಡ ಆತ್ಮವೂ ಮುಖ್ಯ, ಮನಸ್ಸು ಮುಖ್ಯ, ಬುದ್ಧಿಯೂ ಮುಖ್ಯ, ಕೈಕಾಲುಗಳು ಮುಖ್ಯ. ಎಲ್ಲವೂ ಆರೋಗ್ಯವಾಗಿದ್ದಾಗ ಮಾತ್ರ ನಾವು ಆರೋಗ್ಯವಾಗಿದ್ದೇವೆ ಎಂದು ಹೇಳುತ್ತೇವೆ. ಯಾವುದೋ ಒಂದು ತುದಿ ಅನಾರೋಗ್ಯವಾಗಿದ್ದರೆ ಏನೆಲ್ಲ ಸರಿ ಇದ್ದರೂ ಕೂಡ ಚಿಂತೆ ಅಲ್ಲಿಯೇ ಇರುತ್ತದೆ. ಎಚ್ಚರವಿರಬೇಕು. ಅಭೇದೇ ಸರ್ವದೇವಾನಾಂ ಸುಲಭಂ ಮೋಕ್ಷ ಸಾಧನಂ ಅನ್ಯಥಾ ಮತಿಭ್ರಂಶೇನ ಸನಾತನ ವಿನಾಶನಂ. ದ ಯೂನಿಫಿಕೇಶನ್ ಆಫ್ ಗಾಡ್ ಕಾನ್ಸೆಪ್ಟ್ will help to liberation or mukti. Otherwise, mind will corrupt and ruin, and that again kills Sanatana religion. ಅಭೇದೇ ಸರ್ವದೇವಾನಾಂ, ಎಲ್ಲ ದೇವರಲ್ಲಿಯೂ ಕೂಡ ಭೇದವನ್ನು ಎಣಿಸಬಾರದು, ಅಭೇದವಿರಬೇಕು. ಎಲ್ಲರೂ ಮುಖ್ಯ ಎಂಬ ಕಲ್ಪನೆ ಇರಬೇಕು. ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ. ಸದ್ವಿಪ್ರರು, ಒಳ್ಳೆಯ ಬ್ರಾಹ್ಮಣರು, ಸದ್ವಿಪ್ರರು ಅನೇಕ ದೇವರುಗಳನ್ನು, ಏಕಂ ಸದ್ವಿಪ್ರ, ಒಬ್ಬನ ದೇವರನ್ನು ಅನೇಕ ವಿಪ್ರರು ಬಹುಧಾ ಬೇರೆ ಬೇರೆ ರೀತಿಯಲ್ಲಿ ದೇವರನ್ನು ಹೆಸರಿನಿಂದ ಕರೆದುಕೊಂಡು ಪೂಜಿಸುತ್ತಾರೆ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಸತ್ಯವು ಒಂದೇ ಆಗಿದ್ದರೂ ಕೂಡ ಅದನ್ನು ಅನೇಕರು ಅನೇಕ ರೀತಿಯಲ್ಲಿ ಹೇಳುತ್ತಾರೆ. ಸುಲಭಂ, ಹೀಗೆ ಯೋಚನೆ ಮಾಡಿದಾಗ ಮೋಕ್ಷ ಸಾಧನೆಯು ಸುಲಭವಾಗುತ್ತದೆ. ಅನ್ಯಥಾ, ಅಲ್ಲದಿದ್ದರೆ ನಾನು ಹೆಚ್ಚು, ನೀನು ಹೆಚ್ಚು, ನೀನು ಹೆಚ್ಚು, ಅವನು ಹೆಚ್ಚು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಭೇದವನ್ನು ಕಲ್ಪಿಸ್ತಾ ಹೋದಂತೆ ಮತಿಭ್ರಂಶವಾಗುತ್ತದೆ. ಬುದ್ಧಿ ಕೆಟ್ಟು ಅವನು ನಾನು ಹೆಚ್ಚು ಅಂತ ಹೊಡಿತಾನೆ, ಇವನು ನಾನು ಹೆಚ್ಚು ಅಂತ ಹೊಡಿತಾನೆ. ಜಗಳ ಕದನವಾಗಿ ಸನಾತನ ಧರ್ಮವೇ ನಾಶವಾಗಿ ಹೋಗುತ್ತದೆ. ಎಚ್ಚರವಿರಬೇಕು. ಅಧಿಕಸ್ಯಾಧಿಕಂ ಫಲಂ ಮೋಕ್ಷಾರ್ಥೇ ಪ್ರತಿಪಾದಿತಂ ಪರಂ ಅದ್ಯತನ ಕಾಲೇ ಭೂರಿ ಭೋಜನ ವರ್ಧಕಃ. ಎನ್ಲಾರ್ಜ್ಮೆಂಟ್ will rise everything. Concept is noted towards the liberation or mukti, but unfortunately it is misunderstood for excess of eating, enlargement of mating, and increase of sleeping. Very unfortunate. ಅಧಿಕಸ್ಯ ಅಧಿಕಂ ಫಲಂ ಎಂಬ ಕಲ್ಪನೆ ಇದೆ. ಇದನ್ನು ಹಿಂದಿನ ಕಾಲದವರು ಮೋಕ್ಷದ ಮಾರ್ಗಕ್ಕೆ ಸಾಧಕ ಎಂದು ಹೇಳಿ ಹೋಗಿದ್ದಾರೆ. ಮೋಕ್ಷ ಸಾಧನೆಗೆ ಅಧಿಕವಾಗಿ ಜಪ ಮಾಡು, ಅಧಿಕವಾಗಿ ಅರ್ಚನೆ ಮಾಡು, ಅಧಿಕವಾಗಿ ಪೂಜೆ ಮಾಡು ಎಂದು ಹೇಳಿದ್ದಾರೆ ಹೊರತು, ಆದರೆ ದುರಂತ ಏನು? ಪರಂ ಅದ್ಯತನ ಕಾಲೇ, ಇಂದಿನ ಕಾಲಘಟ್ಟದಲ್ಲಿ ಈ ಅಧಿಕಸ್ಯ ಅಧಿಕಂ ಫಲಂ ಎಂಬುದು ತಿನ್ನುವುದಕ್ಕೆ, ಭೂರಿ ಭೋಜನ, ಈಟಿಂಗು, ಮೇಟಿಂಗು, ಸ್ಲೀಪಿಂಗು, ನಿದ್ದೆ ಮಾಡುವುದು, ಹೆಚ್ಚು ನಿದ್ದೆ ಮಾಡಬೇಕು. ಅಧಿಕಸ್ಯ ಅಧಿಕಂ ಫಲಂ, ಅಧಿಕ ಮಾಸದಲ್ಲಿ ಹೆಚ್ಚು ನಿದ್ದೆ ಮಾಡಬೇಕು, ಅಧಿಕ ಮಾಸದಲ್ಲಿ ಹೆಚ್ಚು ಹೊಸ ರೀತಿಯನ್ನು ತಿನ್ನಬೇಕು. ಮೇಟಿಂಗ್ ಎಂದರೆ ಗೊತ್ತೇ ಇದೆ. ಹೀಗೆ ಆಹಾರಂ ಮೈಥುನಂ ನಿದ್ರಾ ಇವುಗಳ ಬಗ್ಗೆ ಅಧಿಕ ಮಾಡುವುದಾಗಿಬಿಟ್ಟು ಆಗಿರುವುದರಿಂದ ಮೋಕ್ಷಾರ್ಥೆ ಪ್ರತಿಪಾದಿತ, ಮೋಕ್ಷ ಇದರಿಂದ ಸಿಗಲು ಸಾಧ್ಯವೇ ಇಲ್ಲ. ಅಂತೂ ಲೌಕಿಕದಲ್ಲಿ ಸುಖವಾಗಿರಲು ಸಾಧ್ಯ, ಅಷ್ಟು ಬಿಟ್ಟರೆ ಮೋಕ್ಷ ಚಿಂತನೆಗೆ ಇದರಿಂದ ಯಾವುದೇ ಲಾಭ ಇಲ್ಲ. ಅವರು ಹೇಳಿದ ಮೂಲ ವಿಷಯ ಇಲ್ಲಿ ವ್ಯತಿರಿಕ್ತವಾದ ಅರ್ಥವನ್ನು ನೀಡುತ್ತಿದೆ. ಪಂಚೇಂದ್ರಿಯಾವೃತ ಬುದ್ಧಿ ಮನೋಸಾರಥಿರಾಶ್ರಿತಃ ಸಪ್ತಮಾಧಾರಿ ಶುದ್ಧಾತ್ಮ ಸುಖ ದುಃಖೇ ಪ್ರಧಾವತಿ.
The sense is controlled by the 5 indriyas organs and the mind is the driver. The whims and fancies of the 7 units, the soul will lead to happy or unhappy. ಪಂಚೇಂದ್ರಿಯಾವೃತ ಬುದ್ಧಿ, ಈ ಬುದ್ಧಿಯು ಪಂಚೇಂದ್ರಿಯಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ. ಮನೋಸಾರಥಿರಾಶ್ರಿತ, ಮನಸ್ಸು ಸಾರಥಿ. ಪಂಚೇಂದ್ರಿಯಗಳಿಂದ ಆವೃತವಾದ ಬುದ್ಧಿ, ಮನಸ್ಸು ಸಾರಥಿ. ಪಂಚ 5, ಬುದ್ಧಿ 1, ಮನಸ್ಸು 1. ಈ 7 ಜನ ಸಪ್ತ ಡ್ರೈವರ್ಸ್ ಇದಾರಲ್ಲ, ಇವರಿಂದ ನಿಯಂತ್ರಿಸಲ್ಪಟ್ಟ ಶುದ್ಧಾತ್ಮವು ಸಪ್ತಮಾಧಾರಿ ಶುದ್ಧಾತ್ಮ, 7ರಿಂದ ಆಧರಿಸಲ್ಪಟ್ಟ ಈ ಆತ್ಮವು ಅವರು ಹೇಗೆ ಹೇಳುತ್ತಾರೆಯೋ ಹಾಗೆ ಸುಖ ಮತ್ತು ದುಃಖದಲ್ಲಿ ಧಾವಿಸುತ್ತದೆ. ಸುಖಕ್ಕೆ ಅವರು ಸರಿಯಾಗಿದ್ದರೆ ಸುಖದ ಕಡೆ ಎಳ್ಕೊಂಡು ಹೋಗ್ಬೋದು, ಆ 7 ಜನ ಸರಿ ಇಲ್ಲದಿದ್ದರೆ ದುಃಖದ ಕಡೆಗೂ ಎಳ್ಕೊಂಡು ಹೋಗ್ಬೋದು. ಅದರಿಂದ ಈ 7 ಜನ ನಮ್ಮನ್ನು ಸುಖ ದುಃಖ ಆಗೋದಕ್ಕೆ ಕಾರಣರಾಗಿದ್ದಾರೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.